ಸತತ 6 ಪಂದ್ಯಗಳಲ್ಲಿ ಗೆದ್ದು ಬೀಗಿ ಸಿಎಸ್ಗೆ ಜೊತೆಗೆ ರಣರೋಚಕವಾಗಿ ಹೋರಾಡಿ ರಾಯಲ್ ಆಗಿನೇ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿತ್ತು ಆರ್ಸಿಬಿ. ಆದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿಯ ಈ ಒಂದು ಅಬ್ಬರ ಮುಂದುವರೆದಿಲ್ಲ. ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲಿನ ಕಹಿಯೊಂದಿಗೆ ತನ್ನ ಐಪಿಎಲ್ 17ನೇ ಸೀಸನ್ನ ಜರ್ನಿಯನ್ನ ಕೊನೆಗೊಳಿಸಿದೆ ಆರ್ಸಿಬಿ. ಹಾಗಾದ್ರೆ ಆರ್ಸಿಬಿಯ ಸೋಲಿಗೆ ಕಾರಣ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆ 6 ಅಂಶಗಳು ಬರುತ್ತೆ. ಅದ್ಯಾವುದಪ್ಪ ಅಂತ ಅಂದ್ರೆ, ಮೊದಲನೇದಾಗಿ ಆನ್ ಫೀಲ್ಡ್ ನಲ್ಲಿ ತಾವೇ ಮಾಡಿಕೊಂಡಂತಹ ಎಡವಟ್ಟುಗಳು, ಸ್ವಯಂಕೃತ ಅಪರಾಧಗಳೇ ಆರ್ಸಿಬಿ ಸೋಲಿಗೆ ಕಾರಣವಾಯಿತು. ಟಾಸ್ ತುಂಬಾನೇ ಇಂಪಾರ್ಟೆಂಟ್. ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ಟಾಸ್ ತುಂಬಾನೇ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾರು ಟಾಸ್ ಗೆದ್ದು ಚೇಸಿಂಗ್ ಫೀಲ್ಡಿಂಗ್ ನ ಮೊದಲು ಆಯ್ಕೆ ಮಾಡ್ಕೊಳ್ತಾರೋ ಅವರು ಗೆಲ್ಲುವಂತಹ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಟಾಸ್ ಅನ್ನ ಗೆದ್ದು ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ತು. ಸೊ ಯಾವಾಗ ಟಾಸ್ ರಾಜಸ್ಥಾನ್ ರಾಯಲ್ಸ್ ವಿನ್ ಆಯ್ತು ಆಗ್ಲೇನೆ ಆರ್ಸಿಬಿಗೆ ಒಂದು ಬ್ಯಾಡ್ ಲಕ್ ಅಂಟಿಕೊಳ್ತು. ಇನ್ನು ರಾಜಸ್ಥಾನ್ ರಾಯಲ್ಸ್ ನ ಒಂದು ಟೈಟ್ ಸ್ಪೆಲ್ ಇತ್ತು. ಪವರ್ ಪ್ಲೇ ನಲ್ಲೂ ಕೂಡ ಆರ್ಸಿಬಿ ಆಟಗಾರರಿಗೆ ರನ್ ಹೊಳೆ ಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 50 ರನ್ ಅನ್ನ ಹೊಡೆದ್ರು ಅಷ್ಟೇನೆ. ಅಲ್ಲೇ ಪವರ್ ಪ್ಲೇ ನಲ್ಲೇ ರಾಜಸ್ಥಾನ್ ರಾಯಲ್ಸ್ ಒಂದು ವಿಕೆಟ್ ಅನ್ನ ಕೂಡ ತೆಗೆದುಕೊಳ್ತು. ಇದರ ಜೊತೆಗೆ ಬಿಗ್ ಹಿಟ್ಟರ್ ಗಳ ಒಂದು ಆಟಕ್ಕೆ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಬ್ರೇಕ್ ಹಾಕಿದ್ರು. ಅವರ ಆಟದ ವೇಗಕ್ಕೆ ವಿರಾಟ್ ಕೊಹ್ಲಿ ಆಗಿರಬಹುದು ಅಬ್ಬರಿಸಲಿಲ್ಲ. ಫಾಫ್ ಡುಪ್ಲೆಸಿಸ್ ಬ್ಯಾಟ್ ನಿಂದ ಯಾವುದೇ ರನ್ ಹೆಚ್ಚು ಬಂದಿಲ್ಲ. ದಿನೇಶ್ ಕಾರ್ತಿಕ್ ಕೂಡ ರನ್ ಮಳೆ ಹರಿಸಲಿಲ್ಲ. ಗ್ರೀನ್ ಕ್ಯಾಮ್ರನ್ ಕೂಡ ಯಾವುದೇ ರೀತಿಯಲ್ಲೂ ಆರ್ಭಟಿಸಲಿಲ್ಲ. ಇದೊಂದು ರೀತಿ ಕಾರಣ ಆದ್ರೆ, ಇನ್ನೊಂದು ಕಡೆ ಆರ್ ಅಶ್ವಿನ್ ಹಾಗೂ ಟ್ರೆಂಟ್ ಬೋಲ್ಟ್ ಇವರಿಬ್ಬರ ಕರಾರುವಕ್ ಬೌಲಿಂಗ್ ನಿಂದ ಆರ್ಸಿಬಿ ಬ್ಯಾಟ್ಸ್ಮನ್ಸ್ ರನ್ ಅನ್ನ ಮಾಡೋದಕ್ಕೆ ತಿಣುಕಾಡಿದ್ರು. ಆರ್ ಅಶ್ವಿನ್ ಕೇವಲ 19 ರನ್ ನೀಡಿ 2 ವಿಕೆಟ್ ಅನ್ನ ಕಬಳಿಸಿದ್ರೆ, ಬೋಲ್ಟ್ 16 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನ ಕಬಳಿಸಿದ್ರು. ಹಾಗೆ ಇದರ ಜೊತೆಗೆ ಆ 39 ಬಾಲ್ಸ್ಗಳು, ಆ 39 ಡಾಟ್ ಬಾಲ್ಸ್ ಹಾಕಿದ್ರು. T20ಯಲ್ಲಿ ರನ್ಗಳ ಹೊಳೆಯೇ ಇರುತ್ತೆ. ಆದ್ರೆ ರಾಜಸ್ಥಾನ್ ರಾಯಲ್ಸ್ 39 ಡಾಟ್ ಬಾಲ್ಸ್ ಹಾಕೋದ್ರೊಂದಿಗೆ ಕೇವಲ 2 ರನ್ ಎಕ್ಸ್ಟ್ರಾ ಕೊಟ್ರು. ಸೊ ರಾಜಸ್ಥಾನ್ ರಾಯಲ್ಸ್ ಎಷ್ಟು ಟೈಟ್ ಆಗಿ ಒಂದು ಬೌಲಿಂಗ್ ಅನ್ನ ಮಾಡಿದ್ರು ಅಂದ್ರೆ, ಆರ್ಸಿಬಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೃಹತ್ ಮೊತ್ತವನ್ನ ಪೇರಿಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಕೇವಲ 173 ರನ್ ಟಾರ್ಗೆಟ್ ಅನ್ನ ನೀಡಿದ್ರು. ಆದ್ರೆ ಬೌಲಿಂಗ್ ನಲ್ಲೂ ಯಾವುದೇ ರೀತಿ ಸ್ಟ್ರಿಕ್ಟ್ ಬೌಲಿಂಗ್ ಇರಲಿಲ್ಲ. ಹಾಗೆ ಫೀಲ್ಡಿಂಗ್ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಒಂದು ರೀತಿ ಕರಾರುವಕ್ಕಾದ ಬೌಲಿಂಗ್ ಫೀಲ್ಡಿಂಗ್ ಎರಡೂ ಇರಲಿಲ್ಲ. ಆರ್ಸಿಬಿ ತಾನೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧಗಳಿಂದ ಈ ಬಾರಿಯೂ ಕೂಡ ಸೀಸನ್ ಇಂದ ಹೊರಗೆ ಬಿದ್ದಿದೆ. ಮತ್ತೊಮ್ಮೆ ಕೋಟ್ಯಾಂತರ ಅಭಿಮಾನಿಗಳ ಈ ಸಲ ಕಪ್ ನಮ್ದೇ ಅನ್ನೋ ಆಸೆ ನುಚ್ಚು ನೂರಾಗಿದೆ.